ಹೇಗಿದ್ದೀರಾ ಅಕ್ಕ? ಪರವಾಗಿಲ್ಲ ಮನ್ ಚೆನ್ನಾಗಿ ಜೀವನ ಹೆಂಗಿದೆ? ಜೀವನ ಸುಮಾರಾಗಿ ನಡ್ಕೊಂಡು ಹೋಗ್ತಿದೆ. ಸುಮಾರಾಗಿ ಅಂದ್ರೆ ಯಾವ ಅರ್ಥದಲ್ಲಿ ತಗೋಬೇಕು ನಾನು? ಅಂದ್ರೆ ನನ್ನ ಇದು ಮಟ್ಟಿಗೆ ನನ್ನ ಫ್ಯಾಮಿಲಿಯಲ್ಲಿ ಸುಮಾರಾಗಿದೆ. ನಿಮ್ಮ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ ಮೇಡಮ್? ನಮ್ಮ ಏರಿಯಾದಲ್ಲಿ ನೀರಿಗೆ ತೊಂದರೆ ಇದೆ, ಮತ್ತು ಓಡಾಡೋ ದಾರಿಗೆ ತೊಂದರೆ ಇದೆ, ಮತ್ತು ಇಲ್ಲಿ MLAಗಳು ಯಾರು ನಂಬರ್ಗಳು ಅಂತ ಯಾರೂ ಬರೋದು ಇಲ್ಲ. ಯಾರು ನಿಮಗೆ ಕಷ್ಟ ಏನು ಸುಖ ಏನು ಅಂತ ಯಾರೂ ಕೇಳೋದು ಇಲ್ಲ. ಬರ್ತಾರೆ ಅವ್ರವ್ರ ತಕ್ಕ ಮಟ್ಟಿಗೆ ಅವ್ರವ್ರ ಮುಖನ ಅವ್ರಿಗೆ ಬೇಕಾದವ್ರನ್ನ ಕರೆಸ್ಕೊತಾರೆ, ಅವ್ರಿಗೆ ಬೇಕಾದವ್ರನ್ನ ಮಾತಾಡ್ಕೊತಾರೆ, ಕೂತ್ಕೊತಾರೆ, ಹೋಯ್ತಾ ಇರ್ತಾರೆ. ಯಾರನ್ನೂ ಪರ್ಫೆಕ್ಟಾಗಿ ಕೂತ್ಕೊಂಡು ಇಲ್ಲಿ ಮಾತಾಡಿ ಹಿಂಗಿದೆ ಅಂತ ಯಾರೂ ಕೇಳಲ್ಲ, ಯಾರು ಕೇಳೋದಿಲ್ಲ, ಏನಿಲ್ಲ. ಇವಾಗ ನೀವು ಅಲ್ಲಿ ಮಾತಾಡ್ದಲ್ಲ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಇಲ್ಲಿ ಯಾರೂ ಅಷ್ಟು ಒಂದು ಎಲೆಕ್ಷನ್ಗಾಗಲಿ ಒಂದು ಇದಕ್ಕಾಗಲಿ ಏನೇ ಒಂದು ಪರಿಹಾರ ಬೇಕು ಅಂತ ಹೇಳಿದ್ರು ಯಾರೂ ಮಾತಾಡೋದಿಲ್ಲ, ಯಾರೂ ಕೇಳೋದಿಲ್ಲ. ಏನಮ್ಮ ಬರ್ತಾರೆ, ನಿಮ್ಗೆ 500 100 ಕೊಡ್ತಾರೆ, ಸರಿ ಅಮ್ಮ ಇದಕ್ಕೆ ಓಟ್ ಹಾಕಿ ಅಂತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇಲ್ಲಿ ಯಾರೂ ತಿರುಗಿ ನೋಡೋದಿಲ್ಲ. ಏನಾದರೂ ಒಂದು ಕಷ್ಟ ಬೇಕು ಕೇಳಬೇಕು ಅಂತ ಅಂದರೆ ಬನ್ನಿ ಅಣ್ಣ ಈ ಥರ ಇದೆ ಅಂತ ಹೋಗಿ ಕೇಳಿದ್ರೆ ಅಲ್ಲೋಗಮ್ಮ ಇಲ್ಲೋಗಮ್ಮ ಅಂತಾರೆ. ಅವ್ರ ಹತ್ರಕ್ಕೆ ಹೋದರೆ ಇಲ್ಲಮ್ಮ ಅವ್ರು ಬಂದಿಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಯಾರೂ ನಮಗೆ ಇದು ಮಾಡೋದಿಲ್ಲ ಮೇಡಮ್. ಮೇಯ್ನು ನಮಗೆ ರೋಡು ರಸ್ತೆ ಬೇಕು, ಮತ್ತು ಕುಡಿಯೋದಕ್ಕೆ ನೀರು, ಅಷ್ಟೇ ಮೇಡಮ್. ನೀರಿನ ವ್ಯವಸ್ಥೆ ಇಲ್ವಾ ಇಲ್ಲಿ? ಅಂದರೆ ನೀರಿನ ವ್ಯವಸ್ಥೆ ಇದೆ, ಅಂದರೆ ಅಷ್ಟು ಇದು ಇಲ್ಲ ಮೇಡಮ್. ಇಲ್ಲ ಹೇಳ್ತಿದ್ದೀರಾ. ಈಗ ರಸ್ತೆ ವ್ಯವಸ್ಥೆನ ಹೇಳಿದ್ರಿ ಅಕ್ಕ, ತಾವು ದಿನ ನೋಡ್ತೀರಾ ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಹೆಂಗೆ ಜನರು, ಯಾಕಂದ್ರೆ ಪಾಪ ಗೊತ್ತಿಲ್ಲದಿರೋರು ಬರ್ತಾರೆ, ಮ್ಯಾಪ್ಗಳನ್ನ ಹಾಕೊಂಡು ಬರ್ತಾರೆ. ಹೌದು, ಇಲ್ಲೇ ಆಗಿದೆ ಮೇಡಮ್, ಇಲ್ಲೇ ಡೌನಲ್ಲೇ ಇಲ್ಲಿಂದನೇ ಎಷ್ಟೋ 2-3 ಆಕ್ಸಿಡೆಂಟ್ ಆಗಿದೆ. ಇದು ಸದ್ಯ ಮಕ್ಕಳು ವಯಸ್ಸಾಗಿರೋರು ಅದೆಲ್ಲ ಇದ್ದು ನೋಡ್ಕೊಂಡೆ ಓಡಿಸೋರು, ಗಾಡಿ ಓಡಿಸೋರು ಅದು ಓಡಿಸಲ್ಲ. ಅದು ಅವರು ಕುಡ್ದಿರೋ ಇದರಲ್ಲೂ ಓಡಿಸ್ತಾರೆ, ಒಬ್ಬರು ಈ ಜೋಶಲ್ಲಿ ಇದು ಓಡಿಸ್ತಾರೆ. ಅವ್ರು ವಯಸ್ಸಾಗಿರೋರು ಬರ್ತಾರೆ, ಮಕ್ಕಳಿದಾರಪ್ಪ ಅಂತ ಏನೂ ನೋಡಲ್ಲ. ಇಲ್ಲೇ 2-3 ಆಗಿದೆ ಮೇಡಮ್, ಈ ಡೌನಲ್ಲೇ ಆಗಿದೆ. ಯಾರೂ ರೆಸ್ಪಾನ್ಸ್ ತಗೊಳ್ಳೋದಿಲ್ಲ. ಏನೋ ಆಯ್ತಾ ಸರಿ ಆಯ್ತು ಎದ್ದೋಳಪ್ಪ ಅಂತಾರೆ ಅಷ್ಟೇ. ಇಲ್ಲಿ ಯಾರು ತಗೊಳ್ಳೋದಿಲ್ಲ, ಯಾರು ತಿರುಗಿ ನೋಡೋದು ಇಲ್ಲ. ಈಗ ಬರ್ತಾರೆ, ನೋಡ್ತಾರೆ, ಆಯಿತು ಒಂದು 2 ಹೂನಾರ ಹಾಕ್ತಾರೆ, ಬೇಕಾದವ್ರಿಗೆ ಕೈ ಕೊಡ್ತಾರೆ, ಹೋಯ್ತಾ ಇರ್ತಾರೆ ಅಷ್ಟೇ. ನೀವು ಹೇಳಿದ್ರಿ ಮಾತಾಡ್ತಾ ಹೇಳಿ 500 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೊಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಈಗ ರಾಜಕಾರಣಿಗಳು ಗೆಲ್ಲೋದಕ್ಕೆ ದುಡ್ಡೇ ಕಾರಣನಾ? ದುಡ್ಡೇ ಮುಖ್ಯ ಅಲ್ಲ ಮೇಡಮ್. ನಾವು ಇವಾಗ ನಮ್ಮ ಹತ್ರ ಓಟ್ ಹಾಕಿ ಅಂತ ನಾವು ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಬರ್ತಾರಲ್ವಾ, ಅದು 500 ರೂಪಾಯಿ ಅದು ಮುಖ್ಯ ಅಲ್ಲ ಮೇಡಮ್. ಅವ್ರ ಕಷ್ಟನ ಪರಿಹಾರ ಮಾಡ್ತೀನಿ, ನಿಂತ್ಕೊತೀನಿ ಅನ್ನೋ ಧೈರ್ಯ ಇದ್ರೆ ಬಂದು ಅವ್ರು ಇದು ಮಾಡಬೇಕು. 500 ರೂಪಾಯಿ ಕೊಡ್ತೀವಿ ಅಂತ ಇವಾಗ ಇವ್ರು 500 ರೂಪಾಯಿ ಕೊಟ್ಟಿದ್ದಾರೆ, ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅದಲ್ಲ ನಮಗೆ ಓಟು. ನಮಗೆ ಮಾತು ಕೊಡ್ತಾರಲ್ವಾ, ನೋಡಮ್ಮ ನಿಂಗೆ ಈ ಥರ ಭಾಷೆ ಕೊಡ್ತಾ ಇದೀವಿ, ನಿಂಗೆ ಏನು ಕಷ್ಟ ಅಂತ ಹೇಳ್ತಾರೆ, ಅದು ನಮಗೆ ಬೇಕಾಗಿರೋದು. ನಮಗೆ ದುಡ್ಡು ಮುಖ್ಯ ಅಲ್ಲ ಮೇಡಮ್. ಈಗ ಹೇಳೋ ಪ್ರಕಾರ ನಾನು ಒಪ್ಕೊಂತೀನಿ. ಯಾಕಂದ್ರೆ ನನ್ನ ಪ್ರಶ್ನೆ ಏನಕ್ಕ ಅಂತಂದ್ರೆ, ಈಗ ಜನಗಳು ಅಭಿವೃದ್ಧಿ ಕೆಲಸಗಳನ್ನ ನೋಡಲ್ಲ, ದುಡ್ಡನ್ನ ನೋಡಿ ಓಟ್ ಹಾಕ್ತಾ ಇದ್ದಾರೆ. ಸತ್ಯನ? ದುಡ್ಡು ನೋಡೇ ಆಗ್ತಾ ಇರೋದು. ಯಾರು ಮನುಷ್ಯತ್ವ ನೋಡಿ ಅವರು ಇದು ನೋಡಿ ಯಾರು ಆಗ್ತಾ ಇಲ್ಲ ಮೇಡಮ್. ದುಡ್ಡು ಯಾರು ಹೆಚ್ಚಾಗಿ ಕೊಡ್ತಾರೆ